ಚಿತ್ರದುರ್ಗ ಒಳ ಮೀಸಲಾತಿ ರಕ್ಷಣೆ ಮಾಡಿ ಉಗ್ರವಾದ ಶಾಸನ ಮಾಡುವಂತೆ ಆಗ್ರಹ. ಮಾಜಿ ಸಚಿವ ಎಚ್ ಆಂಜನೇಯ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಮಾದಿಗ ಜನಾಂಗಕ್ಕೆ ಮೋಸ ವಂಚನೆ ಇಲ್ಲಿಯೂ ನಡೆಯುತ್ತಿದೆ. ಬಿ ಗುಂಪಿನಿಂದ ಎ ಗುಂಪಿಗೆ ಬರಲು ಹುನ್ನಾರ ನಡೆಸುತ್ತಿದ್ದಾರೆ. 35 ವರ್ಷಗಳಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ಮೀಸಲಾತಿ ಸಿಗುತ್ತಿಲ್ಲ. ಹಿಂದುಳಿಯುವಿಕೆ, ಅಸ್ಪೃಶ್ಯತೆಗೆ, ಪ್ರಾಮಾಣಿಕತೆಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಹೋರಾಟ ನಾವು ಮಾಡಿದ್ದೇವೆ. ಈಗ ಫಲ ಉಣ್ಣುವಂತಹ ಸಮಯ ಬಂದಿದೆ. ಆದರೆ ಇಲ್ಲೂ ಸಹ ನ್ಯಾಯ ಸಿಗದಂತಾಗಿದೆ. ಮೀಸಲಾತಿ ಕಬಳಿಸುವ, ಅಪಹರಿಸುವ ಯತ್ನ ನಡೆಯುತ್ತಿದೆ. ಕೆಲವು ಕುತಂತ್ರಿಗಳು ಬಿ ಗುಂಪಿನಲ್ಲಿರುವ ಎ ಗುಂಪಿಗೆ ಬರುವ ಹುನ್ನಾರ ಮಾಡುತ್ತಿದ್ದಾರೆ. ನಮ್ಮ ಮೀಸಲಾತಿಯಡಿ ಯಾರ್ಯಾರಿಗೆ ಮೆಡಿಕಲ್ ಸೀಟು ಆಗಿದೆಯೋ ಅವರ ಜನ್ಮಸ್ಥಳ, ಪೋಷಕರ ಮಾಹಿತಿ ಎಲ್ಲವನ್ನ ಪತ್ತೆ ಹಚ್ಚಬೇಕು. ಹೊಲೆಯ ಸಮುದಾಯದವರಿಗೂ ಮಾದಿಗರ ಮೀಸಲಾತಿ ತಟ್ಟೆಗೆ ಕೈ ಹಾಕಿದ್ದಾರೆಂದು ತಿಳಿದು ಬಂದರೆ ಅಂತವರಿಗೆ ಉಗ್ರ ಶಿಕ್ಷೆ ನೀಡಬೇಕು. ಒಳ ಮೀಸಲಾತಿಯಿಂದ ಉದ್ಯೋಗ ಸಿಗುತ್ತದೆ ಎಂಬ ಆಸೆಯಿಂದಿರುವ ಬೇರೆ ಸಮುದಾಯದ ಜನರಿಗೆ 1 ವರ್ಷ ಹೆಚ್ಚುವರಿ ಸಮಯಾವಕಾಶ ನೀಡಬೇಕು ಎಂದರು. ಸೀಟ್ ಹಂಚಿಕೆ ಮಾಡುವಾಗ ಕರೆಕ್ಟಾಗಿ ಮಾಡಬೇಕು. ಅಲ್ಲಿ ಗೊಂದಲ ಮಾಡಿಟ್ಟಿದ್ದಾರೆ. ಹೇಗೆ ಫಸ್ಟ್ ಕೊಡಬೇಕು? ಈ ಗೌರ್ಮೆಂಟ್ ಸೀಟು ಪ್ರತಿಷ್ಠಿತ ಶಾಲೆಗಳು, ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಈ PG ಸೀಟ್ ಹಂಚಿಕೆ ಮಾಡೋಂಥ ಸಂದರ್ಭದಲ್ಲಿ ಪ್ರತಿಷ್ಠಿತ ಇರ್ತಕ್ಕಂಥವು, ಆಮೇಲೆ ಅಲ್ಲಿ ಓದಿದ್ರೆ ಅವ್ರಿಗೆ ಸಂಬಳ ಕೊಡ್ತಾರೆ ಬೇರೆ ಕಾಲೇಜುಗಳಲ್ಲಿ. ಅಂಥ ಕಾಲೇಜುಗಳೆಲ್ಲ BCಗೆ ಅಲರ್ಟ್ ಮಾಡಿಬಿಡ್ತಾರೆ. ನಮ್ಮವ್ರಿಗೆ ಎಲ್ಲಿ ಯಾರು ಅಸ್ತಿತ್ವ ಕಾಲೇಜುಗಳು ಅಂಥವಕ್ಕೆ ಮಾಡಿದ್ದಾರೆ ಅಂತಂದೇಳಿ ನಮ್ಮ ವಿದ್ಯಾರ್ಥಿಗಳು ವ್ಯಾಪಕವಾದಂಥ ದೂರಾಗಿದೆ. ಇದನ್ನು ಕೂಡಲೇ ತನಿಖೆ ಮಾಡಿ ನಮಗೆ ನ್ಯಾಯನ ಒದಗಿಸಿಕೊಡ್ಬೇಕು. ಫಸ್ಟು ನಮಗೆ ಕೊಡ್ಬೇಕು. ಎ ಗ್ರೂಪ್ ಅಂದರೆ ಏನು, ಅತ್ಯಂತ ಹಿಂದುಳಿದವರು, ಯಾವ ಅವಕಾಶನೂ ಸಿಕ್ಕಿಲ್ಲ ಅಂತಂದೇಳಿ ಒಳ ಮೀಸಲಾತಿಯಲ್ಲಿ ಯಾವುದೇ ಸೀಟ್ ಬಂದರೆ ನಮಗೆ ಕೊಡಬೇಕು. ನಂತರ ಬೇರೆ ಕೊಡಬೇಕು. ಇವರು ಬೇರೆ ಬೇರೆ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಕಾಲೇಜು, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು, ಸಬ್ಜೆಕ್ಟ್ ವೈಸ್ ವಿಷಯವಾರು ಕೊಡುವಾಗ ಭಾಳ ಡಿಮ್ಯಾಂಡ್ ಇರ್ತಕ್ಕಂಥ ಇವನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಇಲ್ದಿರತಕ್ಕಂಥವ್ರಿಗೆ ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ವ್ಯಾಪಕವಾದಂಥ ದೂರು ಬಂದಿದೆ. ಇದನ್ನು ಕೂಡಲೇ ಶಿಕ್ಷಣ ಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ತನಿಖೆ ಮಾಡಿಸಿ ಈ ಜನಾಂಗಕ್ಕಾಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಅಂತೇಳಿ ನಾನು ಅವರಲ್ಲಿ ಆಗ್ರಹ ಮಾಡ್ತೀನಿ. ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ನಿಮ್ಮ ಜಾತಿನ ಹೇಳ್ರಿ ಅಂತೇಳಿ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥವ್ರು ಎಲ್ಲರೂ ಬರ್ಸಿದ್ದಾರೆ. 2 ಜಾತಿಯವರು, ಒಲೆಯರು, ಮಾದಿಗರು. ನೀವು ಯಾರನ್ನು ನಿಮ್ಮ ಮೂಲ ಜಾತಿಯ ಮೂಲಕ ನೀವು ಗುರುತಿಸ್ಕೊಳ್ಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಒಂದು 4,75,000 ಚಿಲ್ಲರೆ ಜನ ನಾವು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಏನು ಮಾಡಿದರು, ನಾಗಮೋಹನ್ ದಾಸರವರು 1% ಕೊಟ್ಬಿಡೋಣ ಅಂತಂದೇಳಿ ಮಾಡಿದರು. ಈ ನಮ್ಮ ಸರ್ಕಾರ ಅದನ್ನು ಇಡಬೇಕಾಗಿತ್ತು. ಅದನ್ನು ಏನು ಮಾಡಿಬಿಟ್ರು, 2 ಜಾತಿ ಜನ ಇದ್ದಾರೆ, ಇದರಲ್ಲಿ ಅವ್ರಿಗೊಂದು ಪರ್ಸೆಂಟ್, ಇವ್ರಿಗೊಂದು. ನಮ್ಮದು 6 ಇತ್ತಲ್ಲ, 1% 5 ಅಂತ ಹೇಳಿದ್ರು ಇವರಿಗೆ, ಛಲವಾದಿಗಳಿಗೆ. ಅದನ್ನು ಅಲ್ಲಿ ಮಾಡಿ ನಮಗೆ 6, ಅವ್ರಿಗೆ 6 ಮಾಡಿದರು. ಆಮೇಲೆ ಇದರಲ್ಲಿ ಮೂಲ ಯಾರ್ಯಾರಿದ್ರು ನಿಮ್ಮ ಗುಂಪಿಗೆ ಹೋಗ್ರಿ ಅಂತ ಹೇಳಿದರು. ಒಲೆಯರಿದ್ದಂದರೆ ಕೆಟಗರಿ ಬಿಗೆ ಹೋಗ್ರಿ, ಮಾದಿಗರಾಗಿದ್ದಂದರೆ ಕೆಟಗರಿ ಎ ಹೋಗ್ರಿ ಅಂತೇಳಿ. ಇಲ್ಲಿ ಕೆಲವು ಕುತಂತ್ರಿಗಳಿದ್ದಾರೆ. ಅವ್ರೇನು ಮಾಡಿಬಿಟ್ಟಿದ್ರೆ, ದುರ್ಬಲರು ಮಾದಿಗರು, ಎ ಗುಂಪಿನಲ್ಲಿರ್ತಕ್ಕಂಥ ಅತ್ಯಂತ ದುರ್ಬಲರು. ಆ ದುರ್ಬಲರು ಇದಕ್ಕೆ ಹೋಗ್ಬಿಡ್ತಾರೆ. ಈ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತೇಳಿ ಬರ್ಸ್ಕೊಂಡಿರ್ತಕ್ಕಂಥ ಕೆಲವು ಕುತಂತ್ರಿಗಳು ಏನು ಮಾಡಿದ್ದಾರೆ, ಇದಕ್ಕೆ ಅಪ್ಲೈ ಮಾಡಿ ಕೆಲವು ಮೆಡಿಕಲ್ ಸೀಟುನೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದಾಗಿದೆ. ಯಾರ್ಯಾರೇ ಮೆಡಿಕಲ್ ಸೀಟು ಅನೌನ್ಸ್ ಆಗಿದೆಯೋ ಅವರಪ್ಪ, ಅಮ್ಮ, ಅವರಪ್ಪ ಓದಿದ್ದೆಲ್ಲಿ, ಅವರಪ್ಪ ಜನ್ಮಸ್ಥಳ ಯಾವುದು, ಪ್ರತಿಯೊಂದು ಕೂಡ ಅದು ಅವರಿಂದ ಪಡೆದು ಅದನ್ನು ಪಬ್ಲಿಷ್ ಮಾಡಬೇಕು. ಅವರೇನಾದ್ರೂ ತಪ್ಪಾಗಿ ಇಲ್ಲಿ ದುರ್ಬಲರಿದ್ದಾರೆ ಅಂತಂದೇಳಿ ಈ ವಲಯರು ಏನಾದ್ರೂ ಈ ಮಾದಿಗ ಜನಾಂಗಕ್ಕೆ, ಮಾದಿಗರ ತಟ್ಟಿಗೆ ಏನಾದ್ರು ಕೈ ಹಾಕಿದ್ದಾರೆ ಅಂತ ಗೊತ್ತಾದರೆ ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ವಿಧಿಸ್ತಕ್ಕಂಥದ್ದು ಒಂದು ಕಾನೂನೇ ಮಾಡಬೇಕು. ಒಳ ಮೀಸಲಾತಿಯಲ್ಲಿ ಏನಾಗಿದೆ ಅಂದರೆ, ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದಾರೆ. ಈಗ ಉದ್ಯೋಗದಲ್ಲಿ ಮಾಡುವಾಗ ನಿಮಗೆ ಗೊತ್ತಿದೆ, 50% ಉದ್ಯೋಗದಲ್ಲಿ ಮೀಸಲಾತಿ ಮೀರಬಾರದು ಅಂತಕ್ಕಂಥ ಒಂದು
ನಿರ್ದೇಶನ ಇದೆ. ಕಳೆದ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಇದ್ದಂಥ BJP ಸರ್ಕಾರ ಈ ಪರಿಶಿಷ್ಟ ಜಾತಿಗೆ 15 ದಿನವನ್ನು 17 ಮಾಡಿದರು ಮತ್ತು 3 ಇದ್ದದ್ದನ್ನು ಪರಿಶಿಷ್ಟ ಪಂಗಡಕ್ಕೆ 3 ಇದ್ದದ್ದನ್ನು 7 ಮಾಡಿದರು. ನಮ್ಮ ಜನಸಂಖ್ಯೆ ಇರೋದು 24% ಇದೆ, 24.1% ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜನಸಂಖ್ಯೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಅವರು ಮಾಡಿದರು. ಆದರೆ ಮಾಡುವಂಥ ಸಂದರ್ಭದಲ್ಲಿ BJPಯವರು ರಾಜ್ಯ ಸರ್ಕಾರಕ್ಕೆ ಏನೋ ಮಾಡಿಬಿಡೋಣ ಅಂತಂದೇಳಿ ಮಾಡಿಬಿಟ್ರು. ಅವರು ಇದು ಯಾರೂ ಪ್ರಶ್ನೆ ಮಾಡಿರಲಿಲ್ಲ. ಈಗ ಪ್ರಶ್ನೆ ಮಾಡಿದರು, ಯಾವ ಆಧಾರದ ಮೇಲೆ ಮಾಡಿದೆ, ಅದೇನು ಕೊಡ್ತೀರಾ ನೀವು ಅಂತಂದೇಳಿ. ಈ ಕೋರ್ಟ್ನಲ್ಲಿ ಅದು ತಡೆಯಾಜ್ಞೆ ಆಗಿದೆ. ಇವರು ಮಾಡುವಾಗ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆ, ಸಂವಿಧಾನಕ್ಕೆ ತಿದ್ದುಪಡಿ ತಂದುಬಿಟ್ಟು ಹೇಗೆ 10% ಇತರೆ ಇವ್ರಿಗೆ ಕೊಟ್ರಲ್ಲ EWS ಕೊಟ್ಟರೆ 10%, ಆ ರೀತಿಯಾದಂಥ ಒಂದು ಕಾನೂನು ಆಗಬೇಕಾಗಿತ್ತು. ಅದನ್ನು ಇವರು ಮಾಡಲಿಲ್ಲ. ಮಾಡದೆ ಇರೋದಕ್ಕೀಗ ಆ ಜನ ಹೆಂಗಪ್ಪ ಪಾಪ ಅಲ್ಲಿ ಅಷ್ಟು ಜನ ಇದ್ದಾರೆ. STಗಳಿಗೆ 4% ನಷ್ಟಾಗುತ್ತೆ, SCಗಳಿಗೆ 2% ನಷ್ಟಾಗುತ್ತೆ. ನಾವು ಒಳ ಮೀಸಲಾತಿ ಕೊಡುವಾಗ 17%ಕ್ಕೆ ನಿಗದಿ ಮಾಡಿ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಈಗ ದೊಡ್ಡ ಗೊಂದಲವಾಗಿದೆ. ಆಮೇಲೆ ರಾಜ್ಯದಲ್ಲಿ ಎಲ್ಲ ನಿರುದ್ಯೋಗಿಗಳು ಪಾಪ ಈ ಒಳ ಮೀಸಲಾತಿಯಿಂದ ಕಳೆದ 1-1.5 ವರ್ಷದಿಂದ ಎಲ್ಲ ಸ್ಥಗಿತಗೊಂಡಿದ್ರು. ಒಳ ಮೀಸಲಾತಿ ಆದಮೇಲೆ ನಮಗೆಲ್ಲ ಉದ್ಯೋಗ ಸಿಗುತ್ತೆ ಅಂತಂದೇಳಿ ಕೆಲವು ಬೇರೆ ಸಮುದಾಯದ ಯುವಕರು ಅವರೆಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ಧಾರವಾಡದಲ್ಲಿ, ಗುಲ್ಬರ್ಗದಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ಇತರ ಹಳ್ಳಿಯ ಗಾಡಿಯಿಂದ ಬಂದಿರತಕ್ಕಂಥ ಕೂಲಿನಲ್ಲಿ ಮಾಡಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಆಯಾ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡ್ಡು ಕೊಟ್ಬಿಟ್ಟು ಅವರು ತರಬೇತಿ ಪಡಿತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದಾಗಿದ್ದಾರೆ. ಅವರೆಲ್ಲ ದಿನ